ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೋಮವಾರ. ಇವತ್ತೊಂದು ಸ್ಪೆಷಲ್ ಡೇ ನಮಗೆ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. 11 ಇಯರ್ ಕಂಪ್ಲೀಟೆಡ್ ಆಗಿದೆ. ಸೊ ನಾನು ಮನೆಯಲ್ಲೇ ಇರ್ತೀನಿ ಅಂದರು ಇವ್ರು ನನಗೆ ಬಿಡ್ತಾಯಿಲ್ಲ. ಬನ್ನಿ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗೋಣ ಅಂತ ನನ್ನನ್ನು ಬೇರೆ ಎಳಿತಾ ಇದ್ದಾರೆ. ಸೊ ಎದ್ದು ಹೋಗ್ತಾ ಇದ್ದೀನಿ ಇವಾಗ. ಅಲ್ಲಿ ನಮ್ಮ ಪಾಪ ವೆಯ್ಟಿಂಗ್ ಮಾಡ್ತಾ ಇದೆ ನನಗೋಸ್ಕರ. ಹೋಗ್ರೂ ಬರೋಲ್ಲ ಅಂದರು ನಾನು ಕೇಳಲ್ಲ. ನೀನು ಬಾ ಅಂತ ಇಟ್ಕೊಂಡಿದ್ದಾರೆ. ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಊರಿಗೆ ಹೋಗಿ ಆಸೆ ಇತ್ತು, ನಮ್ಮ ಮನೆಯವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ ಗೈಸ್. ಯಾಕೆಂದರೆ ಶಾಪ್ ಕ್ಲೋಸ್ ಮಾಡಬೇಕಲ್ಲ, ಸೊ ಹಾಗಾಗಿ ಊರಿಗೆ ಹೋಗ್ತಾ ಇಲ್ಲ. ನನ್ನ ತಂದು ಕೊಟ್ಟವನೆ ಮತ್ತು ಕೀ ಒಳಗಡೆ ಹಾಕು. ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಬಂದಾಯಿತು ಗೈಸ್. ಇವರು ಆಚೆನೇ ತಿನ್ನೋಣ ಅಂತ ಹೇಳಿದ್ರು, ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಬಂದೆ. ದೇವಸ್ಥಾನಕ್ಕೆ ಹೋಗೋಣ ಅಂತಂದರು. ನಿನ್ನೆ ಭಾನುವಾರ ಒಂದು ಗೃಹಪ್ರವೇಶ ಇತ್ತು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ಸ್ನಾನ ಮಾಡಿದ್ವಿ. ಸೊ ಕಸ ಗುಡಿಸಿ ಏನೂ ಮಾಡಿಲ್ಲ. ದೀಪ ಹಚ್ಚಿನಂತ ಹೆಂಗೆ ದೇವಸ್ಥಾನಕ್ಕೆ ಹೋಗೋದು, ಸೊ ಹಾಗಾಗಿ ದೇವಸ್ಥಾನಕ್ಕೆ ಅಂತ ಹೋಗಲಿಲ್ಲ. ಇವಾಗ ಇಲ್ಲೇ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಗಿಣಿ ಮಾವಿನಕಾಯಿ ಚಿತ್ರಾನ್ನ. ಸೊ ಅದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವ್ರು ಹೋಟೆಲಲ್ಲಿ ಹೋಗಿ ತಿನ್ನೋಣ ಅಂತ ಹೇಳ್ತಿದ್ರಲ್ಲ, ಸೊ ಅದಕ್ಕೆ ಇಲ್ಲೇ ಈರುಳ್ಳಿ ಬೋಂಡ ಮತ್ತು ಆಲೂಗಡ್ಡೆ ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ರೆಡಿ ಮಾಡ್ಕೊಳ್ಳೋಣ. ಉಟ್ಬಿಟ್ಟು ಕಡಲೆ ಬೀಜ ಮತ್ತು ಕಡಲೆಬೇಳೆ ಹುರ್ಬಿಟ್ಟು ಸೈಡ್ಗೆ ತಿಕ್ಕೊಬೇಕು. ಇದಕ್ಕೆ ಗಿಣಿ ಮಾವಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊತೀನಿ, ಪೇಸ್ಟ್ ಎಲ್ಲ ತರ್ತರಿಯಾಗಿ. ಮುರುಗೆ 4 ಬಳ ನಿಂಬೆಹಣ್ಣು ಎಣ್ತಾ ಇದ್ದೀನಿ. ಇಷ್ಟೇ. ಈ ಥರ ಈರುಳ್ಳಿನ ಉದ್ದುದಕ್ಕೆ ಆಲೂಗಡ್ಡೆನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಅಜ್ವಾನ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇದನ್ನ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರೋದೆ ಗೈಸ್. ಅಂದರೆ ಆವಾಗಲೇ ತೋರಿಸ್ಬೇಕಾದ್ರೆ ಏನದು ಸಾಲ್ಟ್ ಹಾಕಿದ್ದೀನಿ, ಹೇಳಿರಲಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದಷ್ಟೇ. ಹಾಕ್ಕೊಡು ನಿಲ್ಸಿ. ಈಗ ಯಾರ್ದು ಆನಿವರ್ಸರಿ? ಯಾರ್ದು ನೀನು ಹೇಳು. ಅಪ್ಪ ಅಮ್ಮ ಇಬ್ಬರಿಂದು ಇಲ್ಲ, ಹೋಗಲ್ಲ, ಬೇರೆ ಬೇರೆಯವ್ರದ್ದು. ಚಿತ್ರಾನ್ನ ನಾನೇ ಲಾಸ್ಟು. ಎಲ್ಲರೂ ನಮ್ಮ ಮನೇಲಿ ತಿಂದಾಯಿತು. ಸೊ ಇವಾಗ ನಾನು ಕುತ್ಕೊಂಡು ತಿಂದಿದ್ದೀನಿ. ನಮ್ಮ ಮೈಕ್ಳು, ನಮ್ಮ ಮನೆಯವರು ಎಲ್ಲ ತಿಂದಾಯಿತು ಗೈಸ್. ಮುಂದೆ ಲಾಸ್ಟ್ ಟೈಮು 11 ಗಂಟೆ, ಇನ್ನು 5 ನಿಮಿಷ ಐತೆ. ಹೊಟ್ಟೆ ಸಿಗ್ತದೆ ಇನ್ನುವ. ಸಂಜೆ ತಾನೇ ದೇವಸ್ಥಾನ ಓಪನ್ ಆಗೋದು. 4 ಗಂಟೆ ಬಿಟ್ರೆ ಬೆಳ್ತಂತೆ. ನಾಳೆ ಸ್ವಿಮ್ಮಿಂಗ್ ಹೋದ್ರು ಅಲ್ಲಿ ಬಿಡು. ದುಡ್ಡು ಕಟ್ಟಿರೋದು ಗೊತ್ತಿರುತ್ತೆ, ಕಷ್ಟ ನಿಮಗೂ ಗೊತ್ತಿಲ್ವಲ್ಲಪ್ಪ. ಓಯೋ ಈಗ ಭಾನುವಾರ ಅವರೇ ರಜೆ ಕೊಟ್ರಲ್ಲಪ್ಪ. ಅವಾಗ ಭಾನುವಾರ ರಜಾ ಇರುತ್ತೆ, ಅದರೊಳಗೆ ನಮ್ಮದೇ ಒಂದಿನ ರಜಾ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ? ಮತ್ತೆ ನಾನು ಕೇಳಿದ್ ನಿನ್ನ ಸುಮ್ಮನೆ ಯಾಕೆ ಎಲ್ಲಾರು ಹೋಗ್ಬೇಕು ಸ್ವಿಮ್ಮಿಂಗ್ ಈಗಿಲ್ವಲ್ಲ. ಒಂದಿನ ನಮಗೋಸ್ಕರ ಅಂತ ಒಂದಿನ ಹೋದ್ರು ಅಲ್ಲಿಬ್ರು. ಫ್ಯೂಚರ್ ಇಂಪಾರ್ಟೆಂಟ್. ಅದೇನು ಸ್ವಿಮ್ಮಿಂಗ್ ದೊಡ್ಡ ನಾಳೆ ಸ್ಟೇಟ್ ಚಾಂಪಿಯನ್ಸ್ ಹೋಯ್ತಿರ್ತಾರಲ್ಲ. 500 400 ರೂಪಾಯಿ 500 ರೂಪಾಯಿ ಬಿಲ್ ಗಿಣಿ ಮಾವಿನಕಾಯಿ ಚಿತ್ರಾನ್ನ ಮತ್ತೆ ಅದಕ್ಕೆ ಭವನ ವಿಡಿಯೋ ಮಾಡ್ಕೋತೀನಿ ಅಂತ ಬೇಡ ಅಂದಂತೆ. ಅಲ್ಲುಜ್ಜಿರ್ಲಿಲ್ವಲ್ಲ, ಆಗ ಅಲ್ಲುಜ್ಜಕ್ಕೆ ಹೋಗಿ ಬಟ್ಟೆ ಬಿಚ್ಚಾಕಿನ್ನಲ್ಲ ಬೇಡ.
ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು ಚಿತ್ರಾನ್ನ. ಅದಕ್ಕೆ ಬೇರೆ ಬೋಂಡ ಬೇರೆ ಮಾಡಿದ್ದೀನಿ. ಸೂಪರ್ ಆಗಿ ಇನ್ನೇನು ಚಟ್ನಿ ಒಂದು ಮಿಸ್ಸು. ನಾನು ಅಲ್ಲುಜ್ಜಿರ್ಲಿಲ್ಲ, ಅಲ್ಲುಜ್ಜನ ಅಂತ ಹೋಗಿ ಅಲ್ಲುಜ್ಜಿ ಮಖ ತೊಳ್ಕೊಂಡು ಬಂದು ಅಂಡರ್ವೇರೆಲ್ಲ ಇದನ್ನೆಲ್ಲ ತಿರ್ಗಾ ಬರ್ತೈತೆ ಕುತ್ಕೊಂಡು ತಿನ್ನೋಕ್ಕಾಗಲ್ಲ ನನಗೆ. ಇವಾಗ ಐಟಮ್ ತೊಗೊಂಡು ಹೋಗ್ತಾ ಇದ್ದೀನಿ. ಬೆಲ್ಲ ಮತ್ತು ಎಣ್ಣೆ, ಬೇಳೆ ಮನೆಯಲ್ಲೇ ಇತ್ತು, ಸೊ ಹಂಗಾಗಿ ತೊಗೊಂಡಿಲ್ಲ. ಇವಾಗ ಆಗಲೇ 2 ಗಂಟೆ. ಇವ್ರು ಮಾಡೋದೆಲ್ಲ ಈಗನೇ ಕಾಯಿ ಹಿಡ್ಬಿಟ್ಟು ಬರ್ತೀನಿ ಅಂತ ಬಂದ್ಬಿಟ್ಟು ನೋಡಿ ಎ ಸಿ ರೆಡಿ ಮಾಡ್ತಾಯಿದ್ವಿ. ಸೊ ಏನು ಎ ಸಿ ರೆಡಿ ಸಿಪ್ಪೆ ಹಿಡಿದ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟವ್ರೆ. ತಗೋ ಲಾಕ್ ತೆಗಿ, ಓಪನ್ ಮಾಡು, ಬೇಗ ಬೇಗ ಮಾಡೋ. ಬೀಗನೇ ಹೊಡೆದಾಕ್ಬಿಡ್ತೀನಿ. ಹೊಡೆದಾಕ್ಬಿಡು ನೋಡಿ. 2 ಗಂಟೆ ಕರೆಕ್ಟಾಗಿ. ಮೊದಲು ಇವಾಗ ಮೈದಾ ಹಿಟ್ಟನ್ನ ಕಲಸಿಟ್ಬಿಟ್ಟು ಬೇಳೆ ಕೂಗಕ್ಕೆ ಇಟ್ಬಿಡ್ತೀನಿ. ಸೊ ಬೇಗ ಬೇಗ ಮಾಡಬೇಕು. 2 ಗಂಟೆ, 1 ಅವರ್, 3 ಗಂಟೆ ಅಷ್ಟರೊಳಗಡೆ 3:15 ಆಗುತ್ತೆ ಅನ್ಕೋತೀನಿ. ನೋಡ್ತೀನಿ. ಬೇಳೆ ಒಬ್ಬಟ್ಟು ಮಾಡಲಿಕ್ಕೆ ಬೇಳೆಗೆ ನೀರು ಹಾಕ್ಬಿಟ್ಟು ವಿಜಲ್ ಕೂಗಿಸ್ತಾ ಇದ್ದೀನಿ. ರೈಸ್ ಇಟ್ಟಿದ್ದೀನಿ, ರೈಸ್ ಇಟ್ಕೊಂಡಿದ್ದೀನಿ. ಇವಾಗ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಸೊ ಅದಕ್ಕೆ ಚಿರೋಟಿ ರವಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಮೈದಾನ ಆ್ಯಡ್ ಮಾಡ್ಕೊಳ್ಬೇಕು. ಇದು ಕನಕ ತಯಾರಿಸ್ಕೊತಾ ಇದ್ದೀವಿ. ನೆಕ್ಸ್ಟು ಒಂದು ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋರು ಆ್ಯಡ್ ಮಾಡ್ಕೊತಾರೆ, ಇಲ್ಲಾಂದರೆ ವೈಟಾಗಿ ವೈಟಾಗಿ ಇದು ಮಾಡ್ಕೊತಾರೆ. ಒಂದೊಂದ್ಸಲ ಟರ್ಮರಿಕ್ ಪೌಡರ್ ಹಾಕ್ತೀನಿ, ಒಂದೊಂದ್ಸಲ ಹಾಕಲ್ಲ. ಸೊ ಇವಾಗ ಹಾಕೋತಾ ಇದ್ದೀನಿ. ಇದು ನಿಮ್ಮ ಇಷ್ಟ. ಇವಾಗ ಅದಕ್ಕೆ ನೀರು ಹಾಕ್ಬಿಟ್ಟು ಕಲಿಸ್ಕೊಡೋದು ಗೈಸ್. ವಿಷಲ್ ಬಿಡಿಸಿದ್ದೀನಿ ನೋಡಿ. ಇಷ್ಟಿದ್ರೆ ಸಾಕು, ಬೇಳೆ ಒಬ್ಬಟ್ಟಿಗೆ ರೆಡಿ ಇರುತ್ತೆ. ಒಂದು ವಿಷಲ್ ಕೂಗ್ಸಿದ್ರೂ ಪಾಯಸ ಥರ ಹೋಗ್ಬಿಡಿ. ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗಂತೂ. ಇವಾಗ ವಿಷಲ್ ಕೂಗ್ಸಿದ್ದನ್ನೇ ಬಿಡಿಸಿದ್ದೀನಿ. ಇದೇ ಹವ ಅಂದ್ರೇನು ಹಬೆ ಇರುತ್ತಲ್ಲ, ಸೊ ಅದಕ್ಕೇ ಸ್ವಲ್ಪ ಕುಕ್ ಆಗುತ್ತೆ ಬೇಳೆ. ಈಗ ಅಷ್ಟರೊಳಗಡೆ ತೆಂಗಿನಕಾಯಿನ ತುರ್ಕೊಂಬಿಡೋಣ. ಸಾಂಬಾರಿಗೆ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು ಮತ್ತು ಟೊಮೊಟೊ ಹಣ್ಣು, ಈರುಳ್ಳಿ ಇಷ್ಟನ್ನು ಫ್ರೈ ಮಾಡ್ಕೊಬೇಕು. ತವಾ ಮೇಲೆ ಹಾಗೆ ಹುರ್ಕೊತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಇದು ಬೇಳೆನ ಬಸ್ಕೊಬಿಡೋಣ ಬನ್ನಿ. ನೋಡಿ, ತೆಂಗಿನಕಾಯಿಗೆ ಮತ್ತು ಏಲಕ್ಕಿ ಮತ್ತು ಸೋಂಪು ಹಾಕಿದ್ರೆ ಒಬ್ಬಟ್ಟಿಗೆ ತುಂಬ ಟೇಸ್ಟ್ ಇರುತ್ತೆ. ಸೊ ಅದಕ್ಕೆ ನಾನು ಹಾಕಿದ್ದೀನಿ. ಇದನ್ನು ಮಿಕ್ಸಿಲಿ ಸ್ವಲ್ಪ ಹಾಗೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಮಿಕ್ಸಿಲಿ ಫಸ್ಟು ತರ್ತರಿಯಾಗಿ ರುಬ್ಕೊಳ್ಳೋಣ. ಏಕೆಂದರೆ ಏಲಕ್ಕಿ ಮತ್ತು ಸೋಂಪು ಹಾಗೆ ಕಾಳು ಥರ ಇರುತ್ತೆ. ಆಮೇಲೆ ತೆಂಗಿನಕಾಯಿ ಬೇಳೆ ಜೊತೆ ರುಬ್ಬೇಕಿದ್ರೆ ಏನಾಗುತ್ತೆ, ಸ್ವಲ್ಪ ಗ್ರೈಂಡ್ ಆಗೋಲ್ಲ. ಸೊ ಅದಕ್ಕೆ ಇವಾಗ ರುಬ್ಕೊಬಿಡ್ತೀನಿ. ಬೇಳೆಗೆ ಈ ಥರ ಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಇದನ್ನ ಹಾಕ್ಕೊತೀನಿ. ಮತ್ತು ನೋಡಿ, ಈ ಥರ ಬೆಲ್ಲದ ಪುಡಿನ ಈ ಥರ ಫುಲ್ಲು ಈ ಥರ ಇಟ್ಟಿನ ದೊಣ್ಣೆ, ಇದನ್ನೊಂದು ಈ ದೊಣ್ಣೆಯಲ್ಲಿ ಫುಲ್ ಈ ಥರ ಚೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕುಕ್ಕರ್ ಮೇಲೆ ಇಟ್ಟಿರುವಂಥ ಬೇಳೆ ಕಾಳು ಜೊತೆಗೆ ಮಿಕ್ಸ್ ಮಾಡೋಣ ಸ್ವಲ್ಪ. ನೋಡಿ, ಈ ಥರ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಆಮೇಲೆ ರುಬ್ಕೊತೀನಿ ಗೈಸ್. ಈ ಥರ ರುಬ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಒಬ್ಬಟ್ಟಿಗೆ ಏನೇನೋ ಮಾಡಬೇಕು ಅನ್ಕೋತೀನಿ, ಏನು ಪ್ಲ್ಯಾನ್ ಪ್ರಕಾರ ಆಗೋಲ್ಲ. ಸುಮ್ಮನೆ ಎಲ್ಲ ಅರಿಬಿರಿ. ಇವ್ರು ಬೇಗ ಕಾಯಿ ಹಿಡ್ಬಿಟ್ಟು ಬನ್ನಿ ಅಂತ 1 ಗಂಟೆ ಕಳಿಸಿದ್ರೆ 2 ಗಂಟೆಗೆ ಬಂದರು. ಇದರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಇನ್ನು ಇವಾಗ ಸಾಂಬಾರ್ಗೆ ಬೇರೆ ಮಸಾಲೆ ರುಬ್ಕೊಬೇಕು. ಇನ್ನು ಒಬ್ಬಟ್ಟು ರುಬ್ಬಿ ತಟ್ಟಿ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ಶೆಕೆಗೂ ಅಷ್ಟು ಸಿಕ್ಕಾಬಟ್ಟೆ ಬೇವ್ರು ಎರಿತಾ ಇದೆ ನೋಡಿ. ಉಪ್ಪ ಇದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆವಾಗಲೇ ಕಾಯಿ ಗ್ರೈಂಡ್ ಮಾಡ್ಕೊಂಡು ಆ ಮಿಕ್ಸಿಗೆ ಹಾಕ್ಕೊಂಡು ಬೇಳೆ ಆರೋದಕ್ಕಿನ್ನ ಟೈಮ್ ಆಗುತ್ತೆ. ಸೊ ಅದಕ್ಕೆ 2 ಪೀಸ್ ಕಾಯಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಒಬ್ಬಟ್ಟಿನ ಸಾಂಬಾರು ರೆಡಿ ಆಯಿತು ಗೈಸ್. ನೋಡಿ, ಹಾಲು ಇಕ್ಕಿದ್ದೀನಿ. ಹಾಲು ಮಾಡಿದ್ರೆ ಮುಗೀತು. ಇವಾಗ ಒಬ್ಬಟ್ಟಿನ ಸಾಂಬಾರು ಅಮ್ಮ ಇವೆರಡು ತವ ಇಕ್ಕಿದೆ. ಅಲ್ಲಿ ಹಾಲು ಕಾಯಿ ಸಿಕ್ಕಿದೆ. ಹೇಳು,
ಈ ಥರ ಮಾಡ್ತಾ ಇದೆ. ಒಬ್ಬಟ್ಟಿದು ಒಬ್ಬಟ್ಟು ಹಿಟ್ಟನ್ನ ಇದ್ರೊಳಗಡೆ ಫಿಲ್ ಮಾಡ್ತಾ ಇದೆ. ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೀನು ಮಾತಾಡು. ನಾನು ಮಾತಾಡಲ್ಲ. ಏನು ಗೊತ್ತಾ, ಎರಡೆರಡು ಇಟ್ಟಿದ್ದು. ಯಾರೋ ಚೂಯಿಂಗಮ್ ಕೊಡ್ಸಿದ್ದು? ಇಲ್ಲ, ಹಾಲು ಮತ್ತೆ ತೆಗಿತಾ ಇದೆಯಾ? ಹಾಲು ಬೋತಲ್ ಹಾಲು ಬಿತ್ತರ್ ಫ್ರೀಯಾಗಿ ಕೊಟ್ರಾ? ಚೇಂಜ್ ಎಲ್ಲ ಕೊಟ್ರೆ ನೀನೇ ಓದಾಗೆಲ್ಲ ತಗೊಂಡ್ಬರ್ಕೊಂಡು ಕಾಣ್ತೀಯ ಕಣಪ್ಪವನ. ಇಲ್ಲ, ಯಾವಾಗಲೂ ಎತ್ಕೊಬತ್ತೀನಾ? ಓದಾಗೆಲ್ಲ ನಿಮಗೆ ಕೊಡ್ತಾರೆ. ಚೇಂಜ್ ಬೇಡ, ಚೂಯಿಂಗಮ್ ಬೇಡ ಅಂಕಲ್, ಚೇಂಜ್ ಕೊಡಿ ಅಂತ ಕೇಳಬೇಕಪ್ಪ. ನೀ ಬಂದು ಕೇಳು. ಆಯ್ತು, ನಾನು ಕೇಳ್ತೀನಿ. ಇಲ್ಲಿ ತೋರಿಸಿಗ ಫಸ್ಟ್ ಒಬ್ಬಟ್ಟು ರೆಡಿ ಆಯಿತು. 4-15 ಮಾಡ್ತಾ ಇದೆ. ಒಬ್ಬಟ್ಟು ದಬಾಕಿದ್ದೀನಿ. ಸೊ ಇದು ರೆಡಿ ಮಾಡ್ಕೊಂಡಿದ್ದೀನಿ. ಒಬ್ಬಳೇ ವಿಡಿಯೋ ಮಾಡಿಕೊಂಡು ಇದನ್ನು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ 2 ಕೈಯೂ ತುಂಬ ಬ್ಯುಸಿ ಇದೆ ವಿಡಿಯೋ ಮಾಡೋಕ್ಕೆ. ಸೊ ಹಾಗಾಗಿ ಇದೆರಡು ಆದಮೇಲೆ ತಿನ್ನೋದೊಂದು ಅಷ್ಟೇ. ನೋಡೋಣ, ನಾನು ನಿನ್ನೆನೇ ಅವ್ರಿಗೆ ಬಟ್ಟೆ ತೊಗೊಂಬಂದಿದ್ದೆ. ಸರ್ಪ್ರೈಸ್ ಮಾಡ್ತೀನಿ. ಹೇಗಾಗಾರ ಸಂಜೆವರೆಗೆ ಏನೇನು ಆಗುತ್ತೆ ಇವತ್ತು ಅಂತ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ. ಸಾರಿ, ವ್ಲಾಗ್ ಮಾಡ್ತೀನಿ, ತಿಳಿಸ್ತೀನಿ. ಸೊ ಇವಾಗ ಒಬ್ಬಟ್ಟು ಮಾಡ್ಕೊಂಬಿಡೋಣ ಗೈಸ್. ತುಂಬ ಹೊಟ್ಟೆ ಹಸಿತಾ ಇದೆ. ಇಲ್ಲೆರಡು ಒಬ್ಬಟ್ಟು ಬೇಯ್ತಾ ಇದೆ. ಇಲ್ಲಿ ನೋಡಿ, ಇವಾಗ 4 ಒಬ್ಬಟ್ಟಾಗಿದೆ. ಸೊ ನಾವು 4 ಮೆಂಬರ್ಸ್ ಇದ್ದೀವಿ. 8 ಒಬ್ಬಟ್ಟು ಆದ್ರೆ ಆಯಿತು. ಸೊ ಇನ್ನೊಂದು 2 ಹಾಕ್ಬಿಟ್ರೆ ಮುಗ್ದೋಯ್ತು. ಇಳಿಸ್ಬಿಡ. ಏನು ಚಲ ಆಮೇಲೆ ತಿಂತೀನಿ. ಇಲ್ಲೇ ಇರಲಿ, ಬೇಕು ತುಪ್ಪ ಕೊಡು ಪಾಪ. ಗೈಸ್ ಮನೆಗೆ ಬಂದಿದೆ. ಸೊ ಇವಾಗ ಕಸ ಗುಡಿಸಿದ್ದೀನಿ. ಮನೆ ಒರೆಸೋಣ ಅಂತ ಮನೆ ಒರೆಸ್ತಾ ಇದ್ದೀನಿ. ಸಂಜೆ 6 ಗಂಟೆ ಅಷ್ಟೊಳಗಡೆ ದೀಪ ಹಚ್ಚೋಣ ಅಂತೇಳಿ ಹಚ್ಚೋಕ್ಕೆ ಅಂತ ನೆನ್ನೆ ಸ್ನಾನ ಮಾಡಿ ಮನೆ ಒರೆಸಿ ಎಲ್ಲ ಆಗಿತ್ತು. ಇನ್ನೊಂದು ಸಲ ಆದ್ರೂ ದೀಪ ಹಚ್ಬೇಕಿದ್ರೆ ಮನೆ ಒರೆಸೋಣ ಅಂತೇಳ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಇವಾಗ ಮನೆ ಒರೆಸ್ಕೊಂಬಂದು ಕೈಕಾಲು ಮುಖ ತೊಳೆದು ದೀಪ ಹಚ್ತೀನಿ ಗೈಸ್. ರೆಡಿ ಮಾಡ್ಕೊಂಡಿದ್ದೀನಿ ಮನೆ ಹಚ್ಚೋಕ್ಕೆ, ಮನೆ ಒರ್ಸೋಕ್ಕೆ. ನೋಡಿ, ಮನೆ ಒರ್ಸೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಸ ಎಲ್ಲ ಗುಡಿಸಿದ್ದೀನಿ. ನೋಡಿ ಗೈಸ್, ಮನೆಯೆಲ್ಲ ಒರೆಸಿದಾಯಿತು. ಮುಖ ತೊಳ್ಕೊಂಡ್ಬಿಡ್ತೀನಿ. ಮುಖ ತೊಳ್ಕೊಂಡು ತಲೆ ಹಚ್ಕೊಂಡು ರೆಡಿಯಾಗಿದ್ದೀನಿ. ನನ್ನ ಮಕ್ಕಳು ಮಲಗಿಬಿಟ್ಟಿದ್ದಾರೆ. ದೀಪ ಹಚ್ಚೋಕ್ಕಿಂತ ಮುಂಚೆ ಅವರಿಬ್ರು ಹೇಳ್ಸೋಣ ಅಂತ ಅಷ್ಟೇ. ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದೀನಿ. ಇಪ್ಪ ದೀಪ ಹಚ್ಚೋಣ ಗೈಸ್. ಗೈಸ್ ದೀಪ ಹಚ್ಚಾಯಿತು. ಸೊ ನಮ್ಮ ಪಾಪ ಯಾಕೋ ತಿರ್ಗೋ ಮಲ್ಕೊಂಬಿಟ್ಟವನೇ. ಅವನ್ನ ಹೇಳಿಸ್ಬಿಟ್ಟು ಅಂಗಡಿ ಹೋಗ್ತೀನಿ ಗೈಸ್. 6:15 ಆಗೋಯ್ತು. ನಾನು ಅಷ್ಟೇ, ನನ್ನ ಟೈಮಿಂಗ್ಸ್ 6:15 7 ಗಂಟೆ. ಪಾಪ ದಚ್ಚು ಇದು ಹೇಳ್ಸರು ತಿರ್ಗಾ ಬಂದು ನನಗೆ ಇದೆಯಲ್ಲಪ್ಪ. ಎದ್ದೇಳು, ನಾನು ಹೋಯ್ತಾ ಇದ್ದೀನಿ. ಎದ್ದೇಳು. ಊಟನೇ ಮಾಡಿಲ್ಲ ಗೈಸ್ ಮಧ್ಯಾಹ್ನ. ಎದ್ದು ಒಬ್ಬಟ್ಟು ಹಂಗೆ ಐತೆ ತಿನ್ಕೊಡ್ಬು. ಎದ್ದೇಳಪ್ಪ. ಗೈಸ್ ಇವಾಗ ತಾನೇ ನಮ್ಮ ಮನೆಯವ್ರು ಬಂದರು ಇವ್ರ ಆ್ಯನಿವರ್ಸರಿಗೆ. ನಾನು ಆ್ಯನಿವರ್ಸರಿಗೆ ನೆನ್ನೆ ಅವರು ನನಗೆ ಬಟ್ಟೆ ತಗೋ ಅಂತ ಅಮೌಂಟ್ ಕೊಟ್ಟಿದ್ದರು. ಸೊ ಅದರಲ್ಲೇ ಅವ್ರಿಗೂ ಬಟ್ಟೆ ತಂದಿದ್ದೀನಿ. ನೋಡಿ, ಬಟ್ಟೆ ಇಲ್ಲೇ ಇಕ್ಕಿದ್ದೀನಿ. ಆದರೆ ಅವರು ಏನು ಎತ್ತ ಅಂತ ಅಬ್ಸರ್ವ್ ಮಾಡಿಲ್ಲ. ಸೊ ಹಂಗಾಗಿ ನನ್ನ ಬಟ್ಟೆ ಕೆಳಗಡೆ ಇಟ್ಟಿದೆ. ಇವಾಗ ಅವ್ರಿಗೆ ಕೊಡೋಣ ಗೈಸ್. ಅಲ್ಲ ಫ್ರೆಂಡ್ಸ್, ನಮ್ಮ ಅಪ್ಪ ಓಸಿ ಮಾತಾಡಲ್ಲ. ಫ್ರೆಂಡ್ಸ್ ಬೇರೆಯವ್ರ ಜೊತೆ ನಮ್ಮ ಅಪ್ಪ ಓಸಿ ಮಾತಾಡಿಲ್ಲ. ಅವನು ಜಾಸ್ತಿ ಮಾತಾಡ್ತಾನೆ. ಹೆಂಗನ್ನಿಸ್ತು? ಇಷ್ಟ ಆಯ್ತಾ? ಸೇಮ್ ನಂತರದೇ ಕಾಣಿಸ್ತದೆ, ಅಂತಾನೆ ಕಾಣಿಸ್ತದೆ. ಸೂಪರ್ ಆಗಿ. ನಮಗೆ ಓಸಲ ಮದುವೆ ತಗೊಂಡಿದ್ವಲ್ಲ ಇವ್ರ ಮದುವೆಗೆ. ಗೈಸ್ ಹಾಕಿ ನೋಡ್ಲಾ? ಹಾಕಿ ನೋಡು. ಬೇಡ ಬಿಡು ಸಾಕು. ಹಾಕಿ ನೋಡು. ನೋಡಿ, ಇದು ನನಗೆ ಅವ್ರು ಕೊಡ್ಸಿರೋದು. ಸೊ ಇದು ಯಾವಾಗಲಾದ್ರೂ ಹಾಕೊಂಡೋಗಿ ತೋರಿಸ್ತೀನಿ ಗೈಸ್. ಆಗಲೇ 10 ಗಂಟೆ ರಾತ್ರಿ ಆಗಿದೆ. ಇದು ಮತ್ತೆ ಇದೊಂದು ಜೊತೆ, 2 ಜೊತೆ ಕೊಡ್ಸಿದ್ರು. ಇದು ನನ್ನ ಟ್ರೆಂಡ್ಸಲ್ಲಿ ತೊಗೊಂಡಿರೋದು ಗೈಸ್. ಯಾವುದು ಎದಾಗ ಶೆಕೆ ಅಂತ ದೊಡ್ಡದು ಒಬ್ಬಿಟ್ಟು. ಯಪ್ಪ, ಇಷ್ಟೇ ಗೈಸ್ ನಮ್ಮ ಆ್ಯನಿವರ್ಸರಿ. ಊಟ ಮಾಡಿಬಿಟ್ಟು ಮಲ್ಲಿಕೊಂಡ್ರೆ ಸಾಕು. ಇಷ್ಟಕ್ಕೆ ಸಾಕಾಯ್ತು ಗುರುವೆ. ಸೊ ನೋಡಿ,
ತಟ್ಟಿಟ್ಟಿದ್ದೀನಿ ಒಬ್ಬಟ್ಟು ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ನನಗೆ ಈ ಥರ ಒಬ್ಬಟ್ಟನ್ನ ಈ ಥರ ಬೇಯಿಸಿದ್ರೇ ತುಂಬ ಇಷ್ಟ. ಈ ಅರ್ಧ ಬೇಯಿಸಿರೋದು ಅಂದರೆ ಇಷ್ಟ ಆಗಲ್ಲ. ಓಕೆ ಗೈಸ್, ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನಗೆ ಇನ್ನೂ ಮಾತಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನಿಸುತ್ತೆ. ಅಂದರೆ ನಾನು ಮಾತಾಡಲ್ಲ ಅಂತೇನಿಲ್ಲ, ಜಾಸ್ತಿನೇ ಮಾತಾಡ್ತೀನಿ ಮಾತಿಗೆ ಅಂತ ನಿಂತಾಗ. ಆದರೆ ಇವಾಗ ಹೇಗೆ ಮಾತಾಡಬೇಕು ಇದು ನಿಮ್ಗಳ ಜೊತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.